ಕದ್ರಿ ಪಾರ್ಕಲ್ಲಿ 30-31 ಅಂತ ನಾವು ನಿರ್ಧಾರ ಮಾಡಿದ್ದೀವಿ ಇವಾಗ. ಬಟ್ ಅದು ಫೈನಲ್ ಎಲ್ಲಾಗಿದೆ ಅದು ಕದ್ರಿ ಪಾರ್ಕಲ್ಲಿ. ಆ್ಯಸ್ ಆಫ್ ನಾವು ಕದ್ರಿ ಪಾರ್ಕಲ್ಲಿ ಜನವರಿ 30 ಮತ್ತು 31ನೇ ತಾರೀಕು ನಮ್ಮ ಕರಾವಳಿ ಉತ್ಸವದ ಅಫಿಷಿಯಲಿ ಕೊನೆ ಇದಿರೋದ್ರಿಂದ ಫುಡ್ ಫೆಸ್ಟಿವಲ್ ಮುಖಾಂತರ ಅದನ್ನು ಏನು ಮಾಡಬೇಕು ಅಂತ ಇದ್ದೀವಿ. ಕದ್ರಿ ಪಾರ್ಕ್ ರಸ್ತೆ ನಾರ್ಮಲಿ ಕ್ಲಾಕ್ ಟವರ್ ಹತ್ರನೂ ಕೂಡ ಮಾಡಬೇಕು ಅಂತ ವಿ ಆರ್ ಸ್ಟಿಲ್ ವೆರಿಫೈಯಿಂಗ್ ಇಟ್, ಎಲ್ಲಿ ಇದು ಮಾಡಿದ್ರೆ ಬೆಟರು ಅಂಥೇಳಿ. ಇನಿಷಿಯಲಿ ನಾವು ಡಿಸೈಡ್ ಮಾಡಿದ್ದು ಕದ್ರಿ ಪಾರ್ಕ್. ಮೊನ್ನೆ ಎಲ್ಲ ಡಿಸ್ಕಷನಲ್ಲಿ ಸ್ವಲ್ಪ ಕದ್ರಿ ಪಾರ್ಕಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಅಂಥೇಳಿ ಕ್ಲಾಕ್ ಟವರ್ ಹತ್ರ ಅಂತಲೂ ಇದು ಮಾಡಿದ್ದಾರೆ. ವಿಲ್ ವೇ ಬೋತ್ ದಿ ಆಪ್ಷನ್ಸ್ ಆ್ಯಂಡ್ ವಿಲ್ ಲೆಟ್ ಇಟ್. ಕ್ಲಾಕ್ ಟವರಲ್ಲಿ ಇದರಲ್ಲಿ ತಿಂಗಳಿಗೊಮ್ಮೆನೋ 2 ತಿಂಗಳಿಗೊಮ್ಮೆ ಹಿಂದೆ ಮಾಡುವ ಒಂದು ಆಲೋಚನೆ ಇತ್ತು. ಅದನ್ನೇನಾದರೂ ಜಿಲ್ಲಾಡಳಿತ ವತಿಯಿಂದ ಸ್ವಲ್ಪ ಕಷ್ಟ. ಈಗ ಕೆಲವರೆಲ್ಲ ಪ್ರಮೋಟರ್ಸ್ ರೀತಿ ಏನಿದ್ದಾರೆ ಅವ್ರು ಮಾಡ್ತಾರೆ, ಅದರ ಹೋಟೆಲ್ ಅಸೋಸಿಯೇಷನ್ ಕಡೆಯಿಂದ ಬೇರೆ ಬೇರೆ ಇದು ಕಡೆಯಿಂದ. ಅದಕ್ಕೆ ನಮ್ಮ ಕಡೆಯಿಂದ ಏನು ಪ್ರೋತ್ಸಾಹ ಇದೆ ಅದಂತೂ ಕೊಡ್ತೀವಿ. ಬಟ್ ಜಿಲ್ಲಾಡಳಿತ ವತಿಯಿಂದ ಇದು ಏನು 30-31ನೇ ತಾರೀಕು ಮಾಡ್ತೀವಿ, ದಟ್ ಈಸ್ ದ ಓನ್ಲಿ ಒನ್. ಜಿಲ್ಲಾಡಳಿತ ವತಿಯಿಂದ ಮಾಡಿದರೆ ನಮಗೆ ಸರ್ಕಾರಕ್ಕೂ ಸ್ವಲ್ಪ ಅದರಿಂದ ಏನಾದರೂ ಅಲ್ಲ, ಅದೇ 30-31 ನಮ್ಮಿಂದನೇ ಆಗ್ತಾ ಇರೋದು. ನಿರಂತರವಾಗಿ ಮಾಡುವಂಥದ್ದು ಹಿಂದೆ ಒಮ್ಮೆ ಆಲೋಚನೆ ಇತ್ತು. ಇಟ್ಸ್ ಅದು ಏನಾಗ್ತದೆ, ಅದು ಕಮರ್ಷಿಯಲ್ದು ಇದಲ್ಲ, ನಾವು ಸರ್ಕಾರದಿಂದ ಜಾಸ್ತಿ ಇದು ಮಾಡೋದು. ಇದು ನಾವೇನು ಮಾಡ್ತೀವಿ ಎಲ್ಲ ಸಬ್ಸಿಡೈಸ್ಡು ಮತ್ತು ಇದರಲ್ಲಿ ಮಾಡುವಂಥದ್ದು. ಅದನ್ನು ಪ್ರತಿ ಸೇರಿನೂ ನಾವು ಮಾಡೋದಕ್ಕಲ್ಲ, ಯಾವುದಾದ್ರು ಒಂದು ಇವೆಂಟ್ ಭಾಗವಾಗಿ ನಾವು ಮಾಡ್ಬೋದು. ಕರಾವಳಿ ಉತ್ಸವದ ಭಾಗವಾಗಿ ಯಾವಾಗಲೂ ಒಂದು ಫುಡ್ ಫೆಸ್ಟಿವಲ್ ಅಂತ ಮಾಡ್ತೀವಿ, ಅದನ್ನು ಈ ಸೇರಿನೂ ಕೂಡ ನಾವು ಮುಂದುವರಿಸ್ತೀವಿ. ಮೈದಾನದ ಹೇಳ್ತಾ ಇದ್ದೀರಿ ಅಲ್ಲ, ಈಗ 1 ಮಂತ್ 20ನೇ ತಾರೀಕು ಮುಗಿಯುತ್ತೆ. 20ನೇ ತಾರೀಕು ನಂತರ ಯಾರು ಟೆಂಡರ್ದಾರ ಇದ್ದಾರೆ ಅವ್ರನ್ನ ನಾವು ಮುಂದುವರಿಸ್ತೀವಿ ಅಂತ ನಮಗೆ ಏನಾದ್ರು ಅಪ್ಲಿಕೇಶನ್ ಕೊಟ್ಟರೆ ವಿಲ್ ಕನ್ಸಿಡರ್. ಆ್ಯಸ್ ಆಫ್ ನಾವು ಕೊಟ್ಟಿಲ್ಲ ಅಲ್ಲ, ಪ್ರೆಸೆಂಟ್ಲಿ ಏನು ಅಷ್ಟು ಕೊಟ್ಟಿಲ್ಲ. ಬಟ್ ಅವರಿಗೆ ಜನ ದಿನೇ ಬರ್ತಿರೋ ಜಾಸ್ತಿನೇ ಇದೆ. ಸೊ ಹಿ ಮೈಟ್ ಗಿವ್, ಕೊಡ್ತಾರೆ ಮೋಸ್ಟ್ಲಿ. ಈಗ ಅದೇ ತಮಗೆ ನೋಡಿದಂಗೆ ಕಾನ್ಕ್ಲೇವ್ ಅಡಿಲಿ ಏನು ನಮ್ದು ಇದಾಯಿತು, ಕೆಲವೊಂದು ಲೆಟರ್ ಆಫ್ ಇಂಟೆಂಟ್ ಎಲ್ಲ ಸೈನ್ ಆಗಿದೆ. ಆಗಲೇ 6 ಕೆಲವೊಂದು ಪ್ರವಾಸೋದ್ಯಮ ರಿಲೇಟೆಡ್ ಹೋಟೆಲ್ ಮಾಡುವಂಥದ್ದು, ಬಿಲ್ಡಿಂಗ್ ಕಟ್ಟುವಂಥದ್ದು ಆಗಲೇ ಅಪ್ರೂವಲ್ ಆಗಿದೆ. ಇನ್ನು ಹೊಸದಾಗಿ ನಮ್ಮಲ್ಲಿ ಬಂದಿರೋವಂಥದ್ದು ಕೆಲವೊಂದಿದೆ. ಈಗ ಫಾರ್ ಎಕ್ಸಾಂಪಲ್ ಕೂಳೂರು ಬ್ರಿಡ್ಜಲ್ಲಿ AJ ಅವರ ಒಂದು ಇದು ಇವಾಗ ನಡೀತಾ ಇದೆ, ಅದರದ್ದು ಲೆಟರ್ ಆಫ್ ಇಂಟೆಂಟ್ ಮೊನ್ನೆ ಸಿಗ್ನೇಚರ್ ಇದಾಯಿತು. ಜೊತೆಗೆ ನಮ್ಮ ತಣ್ಣೀರ್ಬಾವಿ ಬ್ಲೂ ಫ್ಲ್ಯಾಗ್ ಬೀಚು ಮತ್ತು ಇವಾಗ ಹೊಸದಾಗಿ ತಣ್ಣೀರ್ಬಾವಿಲೂ ಕೂಡ ನಾವು ಟೆಂಡರ್ ಕರೆದು ಇದು ಮಾಡಿದ್ದೀವಿ. ಅದು ಕೂಡ ಪ್ರವಾಸೋದ್ಯಮ ಅಂಡರನ್ನೇ ನಮ್ಮಲ್ಲಿ ಬರ್ತಾ ಇದೆ. ಜೊತೆಗೆ ನಿಮಗೆಲ್ಲ ಗೊತ್ತಿರೋಂಗೆ ಗುರುಪುರ ಹತ್ರ ತಾಜ್ ಹೋಟೆಲ್ ಕೂಡ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ. ಅದರದ್ದು ಎಕ್ಸ್ಟೆನ್ಷನ್ ಪ್ಲ್ಯಾನ್ ಏನಿದೆ ಅದು ನಮ್ಮ ಪಾಲಿಸಿ, ಟೂರಿಸಂ ಪಾಲಿಸಿ ಅಂಡರ್ ಅಡಿಯಲ್ಲಿ ನಾವು ತರ್ತಾ ಇದ್ದೀವಿ. ಯಾಕಂದರೆ ಅದಾಗಲೇ ಕಟ್ಟೋದಕ್ಕಿಂತ ಮುಂಚೆ ಅವರು ಅಪ್ಲೈ ಮಾಡಬೇಕಿತ್ತು, ಮಾಡಿರೋದಿಲ್ಲ. ಜೊತೆಗೆ ಗುರುಪುರದಲ್ಲೇ ಇನ್ನೊಂದು SKS ಅಲ್ಲ, SKS ರೆಸಾರ್ಟ್ಸ್ ಅಂತ ಒಂದು ಇದೆ. ಅದನ್ನು ಕೂಡ ಇವಾಗ ಎಕ್ಸ್ಟೆನ್ಷನಲ್ಲಿ ನಮಗೆ ಅಪ್ಲೈ ಮಾಡಿದರೆ ಅವ್ರದ್ದು ಕೂಡ ಲೆಟರ್ ಆಫ್ ಇಂಟೆಂಟ್ ಅಂತಾಗಿದೆ. ಈಗ ಸಸಿ ಹಿತ್ತಲಲ್ಲೂ ಕೂಡ PPP ಮಾಡಲಲ್ಲಿ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಇದೆ. ಅದು ಸ್ವಲ್ಪ JLR ಅಡಿಲಿ, ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಡಿಲಿ ಸ್ವಲ್ಪ PPP ಮಾಡಲಲ್ಲಿ ಮಾಡಬೇಕು ಅಂತೇಳಿ, ಅದು ಟೂರಿಸಂ ಹಂತದಲ್ಲಿ ನಿರ್ಧಾರ ಆದಮೇಲೆ ಮಾಡುವಂಥದ್ದು. ಇನ್ನು 2 ಪ್ರಮುಖವಾಗಿ PPP ಮಾಡಲಲ್ಲಿ ನಮ್ಮದು ಪೆಂಡಿಂಗ್ ಇರುವಂಥದ್ದು ಅಂತ ಹೇಳಿದರೆ, ಒಂದು ಡಿಂಗ್ರಿಯಲ್ಲಿ ಏನು ಓಪಸ್ ಲೋಗನಾಥ್ ಗಾಲ್ಫ್ ರೆಸಾರ್ಟು ಮತ್ತು ಬೇರೆ ಬೇರೆ ನಮ್ಮದು ಕ್ಲಬ್ ಹೌಸ್ದೆಲ್ಲ ಇದೆ. ಅದು ಇನ್ನು ಸ್ವಲ್ಪ ದಿನದಲ್ಲೇ ನಿರ್ಧಾರ ತೊಗೊಳ್ತಾರೆ. ಜೊತೆಗೆ ತಣ್ಣೀರ್ಬಾವಿಲೇ ನಮ್ಮದು ಆಲ್ಮೋಸ್ಟ್ 4.5 ಎಕರೆಯಷ್ಟು ಒಂದು ಜಾಗ ಇರುವಂಥದ್ದು ಟೂರಿಸಂ ಡಿಪಾರ್ಟ್ಮೆಂಟಲ್ಲಿ. ಅದನ್ನು PPP ಮಾಡಲಲ್ಲಿ ಮಾಡಬೇಕು ಅಂತ ಇವಾಗಲೇ ಪ್ರಪೋಸಲ್ ಹೋಗಿ ಕೊನೆ ಹಂತದಲ್ಲಿದೆ. ಒಂದು ಸರಿ ಅದು IDD ಇಲಾಖೆಯಿಂದ ನಮಗೆ ಅಪ್ರೂವಲ್ ಸಿಕ್ಕಿದ ಮೇಲೆ ಅದನ್ನು ಕೂಡ ನಾವು ಟೆಂಡರ್ ನಮ್ಮಂದಲಾಗಲ್ಲ, ಸ್ಟೇಟ್ ಲೆವೆಲಲ್ಲಿ ಫ್ಲೋಟ್ ಮಾಡಿ ಅದನ್ನು ಕೂಡ ಮಾಡ್ತಾರೆ. ಸೋಮೇಶ್ವರ ಬೀಚ್, ಉಳ್ಳಾಲ ಬೀಚ್, ತಣ್ಣೀರ್ಬಾವಿ ಮೇನ್ ಬೀಚು, ಸೂರತ್ಕಲ್ ಬೀಚು ಮತ್ತು ಸಸಿ ಹಿತ್ಲು ಬೀಚ್, ಈ 5 ಬೀಚಸ್ಗಳದ್ದು ಟೆಂಡರು ನಮ್ಮ ಹಂತದಲ್ಲಿ ಆಗುತ್ತೆ. ಇವಾಗಲೇ ನಾವು KPMG ಏನು ಕನ್ಸಲ್ಟೆನ್ಸಿ ಫರ್ಮ್ ಇದೆ, ಅವರಿಗಾಗಲೇ ನಾವು ಕಾರ್ಯಾದೇಶ ನೀಡಿ ಅವರಿಗೆ ಅಲ್ಲಿ ಏನೇನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು DPR ಪ್ರಿಪೇರ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ಆಗಲೇ ಕೊಟ್ಟಿದ್ದೀವಿ. 15 ದಿನಗಳ ಒಂದು ಗ್ಯಾಪಲ್ಲಿ ಪ್ರತಿಯೊಂದು ಬೀಚಸ್ಗೂ ಕೂಡ ಅವರು DPR ನಮಗೆ ಸಬ್ಮಿಟ್ ಮಾಡ್ತಾರೆ. ಆ ಬೇಸಿಸ್ ಮೇಲೆ ನಾವು ಅದಕ್ಕೆ ಟೆಂಡರ್ ಕರಿತೀವಿ. ಕಂಬಳದ್ದು ಪಿಲಿಕುಲ ಕಂಬಳದ ಇನ್ನೂ ಕೋರ್ಟಲ್ಲಿ ಇದೆ. ಕೋರ್ಟಲ್ಲಿ ಸ್ಟೇ ವೇಕೇಟ್ ಆಗೋ ತನಕ ನಾವು ಮಾಡೋಕ್ಕೆ ಬರೋದಿಲ್ಲ. ಸೊ ಅದನ್ನು ಇವಾಗ ನಾವು ಡ್ರಾಪೇ ಮಾಡಬೇಕಾಗತ್ತೆ. ಐ ಥಿಂಕ್ ಇವತ್ತು 19ನೇ ತಾರೀಕೇನೋ ಮತ್ತೊಂದು ಹಿಯರಿಂಗ್ ಇದೆ.
ಹದಿಮೂರಕ್ಕೆ ಆಯ್ತಾ? ನಿನ್ನೆ ಏನಂತ ಆಯ್ತು ಅದು? ಅದರಲ್ಲಿ ಏಪ್ರಿಲ್ಗೆ ಪೋಸ್ಟ್ಪೋನ್ ಆಗಿದೆ. ಹೊಸ ಮಾಸ್ಟರ್ ಪ್ಲಾನ್ ಮಾಡಿ ಅದು ಸ್ಟೇ ವೆಕೇಟ್ ಆಗಿಲ್ಲ. ಇಲ್ಲ. ಸ್ಟೇ ವೆಕೇಟ್ ಆಗದಲ್ಲೇ ಇರೋದ್ರಿಂದ ಪಿಲಿಕುಲದಲ್ಲಿ ಕಂಬಳ ಇದಿಲ್ಲ. ಬಟ್ ಆ ಜಾಗದಲ್ಲಿ ಏನಿದೆ ಅಲ್ಲಿ ಕಂಬಳ ಮಾಡಬೇಕು ಅಂತ ಭಾಳಷ್ಟು ಜನರ ಒಂದು ಬೇಡಿಕೆ ಇದೆ. ಅದರ ಒಂದು ಪ್ರಯುಕ್ತ ನಾವಲ್ಲಿ ಕಂಬಳ ಮಾಡಬೇಕು, ಕಂಬಳಕ್ಕೆ ಅಂತಲೇ ಜಾಗ ನಿಗದಿ ಮಾಡಬೇಕು ಅಂತ ಮೊನ್ನೆ ನಡೆದಿರೋ ಒಂದು ಮೀಟಿಂಗಲ್ಲೂ ಕೂಡ ನಾವು ನಿರ್ಧಾರ ಮಾಡಿದ್ದೀವಿ ಸಮಿತಿಲಿ. ಯಾವಾಗ ನಾವು ಸ್ಟೇ ವೆಕೇಟ್ ಮಾಡಿ ಇದಾಗುತ್ತೆ ಅಲ್ಲಿ ಕಂಬಳ ಮಾಡುವಂಥ ಒಂದು ಇದು ಈ ವರ್ಷ ಇಲ್ಲ ಅಂತ ಹೇಳಿದ್ರೆ ಮುಂದಿನ ವರ್ಷ ಅಷ್ಟಕ್ಕೆ ತಯಾರಿ ನಡೆಸ್ಕೊಂಡು. ಕನ್ನಡೋತ್ಸವದ ಭಾಗವಾಗಿ ರೀಸೆಂಟ್ ಆಗಿ ನೀವು ಪ್ರಾಣಿಗಳ ದತ್ತತೆಗಳು ಒಂದು ಕಾರ್ಯಕ್ರಮ ತಿಳಿಸಿದ್ದಾರೆ. ಈಗ ಈ ಝೂ ಅಥಾರಿಟಿ ಆಫ್ ಇಂಡಿಯಾದಿಂದ ಮಾಸ್ಟರ್ ಪ್ಲಾನ್ ಅಪ್ರೂವಲ್ ಆಗುತ್ತೆ. ಸೊ ಯಾಕೆ ಮಾಡ್ಬೋದು ಅದು? ಯಾಕಂದ್ರೆ ಪಿಲಿಕುಲ ನಡೀಬಹುದು ಮಾಸ್ಟರ್ ಪ್ಲಾನ್ ಇಂಟರ್ವ್ಯೂ ಕೂಡ ಅದನ್ನು ಇಟ್ಕೊಂಡಿದ್ದಾರೆ ಅಂತ. ಆದರೆ ಪ್ರಾಣಿ ದತ್ತು ವಿನಿಮಯ ಮಾಡ್ಕೊಳ್ಬಹುದಾ ಅಂತ ಹೇಳೋ ವಿಚಾರವಾಗಿ ಗೈಡ್ಲೈನ್ ಇದೆ. ನೀವು ಇಲ್ಲಿ ಮೊನ್ನೆ ಪ್ರಾಣಿ ದತ್ತು ಕಾರ್ಯಕ್ರಮ ಮಾಡಿದ್ರೆ ಅದು ಸರಿಯಾ? ಯಾಕೆ ಸರಿ ಇಲ್ಲ, ಏನು ತಪ್ಪಿದೆ ಅದರಲ್ಲಿ? ಅಲ್ಲ, ಮಾಸ್ಟರ್ ಪ್ಲಾನ್ ಇಲ್ಲ, ನಿಮ್ಮ ಝೂ ಅಥಾರಿಟಿಯಿಂದ ಯಾವುದೇ ರೀತಿ ಒಂದು ಜಸ್ಟ್ ನಮ್ಮ ಮಾಹಿತಿಗೆ ಮಾಸ್ಟರ್ ಪ್ಲ್ಯಾನ್ ಮಾಡೋದಕ್ಕೂ ಝೂ ಅಥಾರಿಟಿಗೂ ಇಟ್ಸ್ ಅ ಟೂ ಡಿಫ್ರೆಂಟ್ ಇಶ್ಯೂಸ್. ಮಾಸ್ಟರ್ ಪ್ಲ್ಯಾನ್ ಇರೋದು ಪಿಲಿಕುಲ ಡೆವಲಪ್ಮೆಂಟ್ ಅಥಾರಿಟಿಗೆ. ಝೂ ಎಲ್ಲಿ ಬರಬೇಕು, ಗಾಲ್ಫ್ ರೆಸಾರ್ಟಲ್ಲಿ ಗಾಲ್ಫ್ ಎಲ್ಲಿ ಬರಬೇಕು, ವಾಟರ್ ಪಾರ್ಕ್ದಲ್ಲಿ ಬರಬೇಕು, ಏನದು ಹರ್ಬೆಟೋರಿಯಂ ಅಲ್ಲ, ಹರ್ಬೇರಿಯಂ ಎಲ್ಲಿ ಬರಬೇಕು, ಬೇರೆ ಬೇರೆ ಇದು ಅಂತ. ದಟ್ ಈಸ್ ದ ಮಾಸ್ಟರ್ ಪ್ಲ್ಯಾನ್ ನಮ್ಮ ಪಿಲಿಕುಲ ಡೆವಲಪ್ಮೆಂಟ್ ಅಥಾರಿಟಿ ಮಾಡೋದು. ಅದು ಅಪ್ರೂವಲ್ ಕೊಡೋದು ನಮ್ಮ ಸ್ಟೇಟ್ ಇದರಲ್ಲಿ. ಝೂದು ಹೇಳ್ತೀನಿ, ಝೂದೇನಿದೆ, ಝೂಲಿ 2 ಅಥಾರಿಟಿ ಬರುತ್ತೆ. ಸೆಂಟ್ರಲ್ ಝೂ ಅಥಾರಿಟಿ ಒಂದು, ಝೂ ಅಥಾರಿಟಿ ಆಫ್ ಕರ್ನಾಟಕ ZAK ಒಂದು. ನಮಗೆ ಇವಾಗ ಇರುವಂಥದ್ದು ಲಾಸ್ಟ್ ಟೈಮು ಸೆಂಟ್ರಲ್ ಝೂ ಅಥಾರಿಟಿ ಮತ್ತು ZAK ಝೂ ಅಥಾರಿಟಿ ಆಫ್ ಕರ್ನಾಟಕದಿಂದ ಬಂದು ಕೆಲವೊಂದು ನ್ಯೂನ್ಯತೆಗಳನ್ನ ಸರಿಪಡಿಸ್ಕೊಂಡು ನಂತರ ಎಕ್ಸ್ಟೆನ್ಷನ್ ಮಾಡಿಕೊಡಿ ಅಂತ ಹೇಳಿದರು. 6 ಮುಖ್ಯವಾಗಿರುವಂಥ ನ್ಯೂನ್ಯತೆಗಳನ್ನ ಸರಿಪಡಿಸೋದಕ್ಕೆ ಹೇಳಿದರು. ಅವನ್ನೆಲ್ಲ ಇವಾಗ ಸರಿಪಡಿಸಿ ನಾವು ಆಗಲೇ ಎಕ್ಸ್ಟೆನ್ಷನ್ಗೆ ಕೇಳಿದ್ದೀವಿ. ಈಗ ಎಕ್ಸ್ಟೆನ್ಷನ್ನು ಮಾಡಿದ ನಂತರನೂ ಕೂಡ ನಾವು ಆಲ್ಮೋಸ್ಟ್ ಒಂದು 6 ರಿಂದ 8 ಕೋಟಿಯಷ್ಟು ಇನ್ವೆಸ್ಟ್ ಮಾಡಿ ಹೆಚ್ಚು ಪ್ರಾಣಿಗಳನ್ನ ನಾವು ಎನ್ಕ್ಲೋಜರ್ಸಲ್ಲಿ ಮಾಡೋದಕ್ಕೆ ಇವಾಗಲೇ ನಾವು ಮಾಸ್ಟರ್ ಪ್ಲ್ಯಾನಲ್ಲಿ ಮತ್ತು ನಮ್ಮ ಒಂದು ಅನುದಾನದಲ್ಲಿ ಇವಾಗಲೇ ನಾವು S&T ಡಿಪಾರ್ಟ್ಮೆಂಟ್ಗೆ ಕೇಳಿದ್ದೀವಿ. ಸೊ ಝೂ ಅಥಾರಿಟಿ ಇದು ಮಾಡೋದಕ್ಕೂ ನಮ್ಮ ಪಿಲಿಕುಲ ಮಾಸ್ಟರ್ ಪ್ಲ್ಯಾನ್ಗೂ ಸಂಬಂಧ ಇಲ್ಲ. ಝೂ ಎಲ್ಲಿದೆ ಅಂತ ನಮ್ಮ ಮಾಸ್ಟರ್ ಪ್ಲ್ಯಾನಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿದರೆ ನಾವು ಆಗಲೇ ಅದನ್ನು ತೋರಿಸಿದ್ದೀವಿ. ಇಲ್ಲಿ ಕಂಬಳಗೆ ಬಂದಿರೋದು ಏನಿದಾಗಿದೆ, ನಮ್ಮ ಮಾಸ್ಟರ್ ಪ್ಲ್ಯಾನಲ್ಲಿ ಝೂಗೆ ಅಂತ ನಾವು ಏನು ತೋರಿಸಿದ್ದೀವಿ ಅದರೊಳಗಡೆ ಕಂಬಳ ಪ್ಲ್ಯಾನ್ ಅಂದರೆ ಈ 80 ಎಕರೆ ಒಳಗಡೆ ಬಂದಿದೆ ಅಂತ ಹೇಳಿಬಿಟ್ಟು ಒಂದು ನಮ್ಮಲ್ಲಿ ಕೋರ್ಟಲ್ಲಿ ಕೇಸ್ ನಡೀತಾ ಇರೋದು. ನಾವು ಅದಕ್ಕೆ ಏನು ಮಾಡ್ತಾ ಇರೋವಂಥದ್ದು, ಈಗ ಝೂ ಒಳಗಡೆ ಬಂದಿದೆ ಅಂತ ಇರೋದಕ್ಕೆ ಇಶ್ಯೂ ಇರೋದ್ರಿಂದ ಆ ಒಂದು ಕಂಬಳದಿಂದ ಝೂಯಿಂದ ಆಚೆ ನಾವು ಇಡಬೇಕು ಅಂತೇಳಿ ಕೊನೆ ಮೀಟಿಂಗಲ್ಲಿ ಇವಾಗ ನಿರ್ಧಾರ ಆಗಿರುವಂಥದ್ದು. ಅದನ್ನು ನಾವು ಮಾನ್ಯ ನ್ಯಾಯಾಲಯದ ಮುಂದೆ ಇಡ್ತೀವಿ. ಮಾನ್ಯ ನ್ಯಾಯಾಲಯ ಹೇಗೆ ನಿರ್ಧಾರ ತೊಗೊಳುತ್ತೆ ಅದಕ್ಕೂ. ಮತ್ತು ಪ್ರಾಣಿಗಳನ್ನ ಅಡಾಪ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಪಿಲಿಕುಲ ಡೆವಲಪ್ಮೆಂಟ್ ಅಥಾರಿಟಿಗೆ ಭಾಳ ಹೊರೆ ಆಗ್ತದೆ. ಯಾಕಂದರೆ ಹೆಚ್ಚು ಪ್ರಾಣಿಗಳು ಅಲ್ಲಿ ಇರುವಂಥದ್ದು. ಮತ್ತು ಟೈಗರ್ಸ್ಗಳಿಗೆಲ್ಲ ಇದು ಭಾಳಷ್ಟು ದಿನದ ಮಾಂಸ ಮತ್ತು ಇದನ್ನೆಲ್ಲ ಕೊಡೋದು ಇಟ್ಸ್ ಅ ವೆರಿ ಕಾಸ್ಟ್ ಕನ್ಸ್ಯೂಮಿಂಗ್ ಪೂರ್ತಿ. ಅದರಲ್ಲಿ ನಾವು ಇವಾಗ ಈ ರೀತಿಯೇ ಮುಂದುವರಿಲಿಲ್ಲ ಅಂದರೆ ಮುಂದಿನ ಹಂತದಲ್ಲಿ ನಮ್ಮ PDAಯಿಂದನೇ ನಾವು ಭಾಳಷ್ಟು ಖರ್ಚು ಮಾಡಬೇಕಾಗ್ತದೆ. ನಮ್ಮ ಬಡ್ಜೆಟೇ ಕಡಿಮೆ ಇರೋದ್ರಿಂದ ನಾವು ಇವಾಗಲೇ ಅದಕ್ಕೆ ಮುಂದಾಲೋಚನೆ ವಹಿಸಿ ನಾವು ಮಾಡ್ತಾ ಇರುವಂಥದ್ದು. ಎಲ್ಲಿ ತನಕ ಝೂ ಇರುತ್ತೆ ಅಲ್ಲಿ ತನಕ ಅಡಾಪ್ಷನ್ ಪ್ರೋಗ್ರಾಮ್ನ ನಾವು ನಿಯಮಾನುಸಾರ ಮಾಡೋಕ್ಕೆ ಅವಕಾಶ ಇದೆ. ವಾಟರ್ ಪಾರ್ಕ್ ಇಶ್ಯೂ ಸಾಲ್ವ್ ಆಯ್ತು? ಇಲ್ಲ, ವಾಟರ್ ಪಾರ್ಕಿಂದ ಇಶ್ಯೂ ಕೂಡ ಲ್ಯಾಂಡ್ ಇಶ್ಯೂದೇನಿದೆ ಅದೂ ಕೂಡ ಒಂದು ಭಾಗ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅಲ್ಲಿ ಇಶ್ಯೂ ಅನ್ನೋದಕ್ಕಿಂತ ಆ ವಾಟರ್ ಪಾರ್ಕ್ ಮಾನಸ ವಾಟರ್ ಪಾರ್ಕ್ನವ್ರದ್ದು ಏನಿದೆ ಭಾಳಷ್ಟು ಕೋಟ್ಯಾಂತರ ರೂಪಾಯಿ ನಾವು ಇನ್ವೆಸ್ಟ್ ಮಾಡಿದ್ದೀವಿ. ನಮಗೆ ಗುತ್ತಿಗೆ ಎಕ್ಸ್ಟೆಂಡ್ ಮಾಡಿ ಅಂತ ಒಂದಿದೆ. ಇದು ಸರ್ಕಾರದ ಹಂತದಲ್ಲಿ ಪ್ರಪೋಸಲ್ ಇರುವಂಥದ್ದು. ಒಂದು ಸರಿ ನಮಗೆ ರೆವಿನ್ಯೂ ಲ್ಯಾಂಡ್, ಅದು ಇವಾಗಲೂ ಕೂಡ ರೆವಿನ್ಯೂ ಲ್ಯಾಂಡಿಂದ ITBT ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ಗೆ ಹಸ್ತಾಂತರ ಆದಮೇಲೆ ನಂತರ ಎಲ್ಲದಕ್ಕೂ ಕೂಡ ಗುತ್ತಿಗೆ ತೊಗೊಳೋದ್ರ ಬಗ್ಗೆ ನಿರ್ಧಾರ ಸ್ಟೇಟ್ ಲೆವೆಲ್ ಕಮಿಟಿಯಿಂದ ಆಗ್ತದೆ. ಮಾಡಬೇಕು ಅಂತ ಇದೆ, ಬಟ್ ಒಫಿಷಿಯಲಿ ನಾವು ಇವಾಗ ಕೊಡೋದಕ್ಕೆ ಬರೋದಿಲ್ಲ. ಯಾಕಂದರೆ ಅಲ್ಲಿ ಇನ್ನೂ ಗುತ್ತಿಗೆ ಕನ್ಫರ್ಮ್ ಆಗದಲೇ ನಾವು ಅದಕ್ಕೆ ಕೊಡೋದಕ್ಕೆ ಬರೋದಿಲ್ಲ. ಬಟ್ ಅವ್ರ ಪ್ಲ್ಯಾನ್ ಇದೆ. ಸರ್, ಈಗ ಮಹಾಕಾಳಿ ಕಟ್ಟು ಎಲ್ಲ ಬರ್ತೀವಿ, ನಾಳೆ ಆಗ್ತದೆ ಅಂತ ಹೇಳಿದ್ರು, ಒಂದು ತಿಂಗಳು ಕಳೀತೀವಿ. ಏನು ಸ್ಟ್ಯಾಟಸ್ ಹೆಂಗೆ?